ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಅಂತೇಳಿ. ಇದು ಇವತ್ತು ನಿನ್ನೆ ಮೊನ್ನೆ ನಡೀತಾ ಇರೋದಲ್ಲ, ಇದೊಂದೇ ವಿಚಾರವಾಗಿ ನಡೀತಾ ಇಲ್ಲ. ಈ ಫೈಟು ಸಾಕಷ್ಟು ದಿನಗಳಿಂದ ನಡೀತಾ ಇರುವಂಥ ಫೈಟ್ ಇದು. ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ರಾಜವಂಶಸ್ಥರ ಮೆಗಾ ಫೈಟ್ ಇವತ್ತು ನಿನ್ನೆದಲ್ಲ, ಹೊಸದಲ್ಲ. ರಾಜಮನೆತನದ ಮೇಲೆ ಸಿದ್ದರಾಮಯ್ಯವರು ಫೈರ್ ಬ್ರ್ಯಾಂಡ್ ಆಗಿ ಈ ರೀತಿಯಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅಥವಾ ಈ ಥರ ಒಂದು ಫೈಟನ್ನು ನಡೆಸ್ತಾ ಇರುವಂಥದ್ದು. 1996ರಲ್ಲಿ ಸಿದ್ದರಾಮಯ್ಯವರು DCM ಆಗಿರ್ತಾರೆ. ಅವತ್ತಿನಿಂದಲೂ ಕೂಡ ಇಲ್ಲಿ ಕಲಹ ಇದ್ದೇ ಇದೆ, ಇವತ್ತು ನೆನ್ನೆದಲ್ಲ ಅಂತ ಅದಕ್ಕೆ ಹೇಳಿದ್ದು. ಬೆಂಗಳೂರು ವಶಕ್ಕಾಗಿ ಸರ್ಕಾರ ಕಾಯ್ದೆ ತರುತ್ತೆ. ಆ ಸಂದರ್ಭದಲ್ಲಿ ಮೈಸೂರು ರಾಜವಂಶಸ್ಥರು ಕಾನೂನಿನ ಮೊರೆ ಹೋಗ್ತಾರೆ, ಕಾನೂನಾತ್ಮಕವಾದಂಥ ಮೊರೆ ಹೋಗ್ತಾರೆ. ಅದಕ್ಕೆ ಹೇಳಿದ್ದು ಸಿದ್ದು ಹಾಗೂ ರಾಜವಂಶಸ್ಥರ ಫೈಟ್ ಇವತ್ತು ನೆನ್ನೆದಲ್ಲ, 1996ರಿಂದಲೇ ಶುರುವಾಗಿತ್ತು ಅಂತೇಳಿ ಕೋರ್ಟ್ ಮೊರೆ ಹೋಗ್ತಾರೆ ರಾಜವಂಶಸ್ಥರು. ಅದಾದ್ಮೇಲೆ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಇದೆ. ಯಾವುದು? ಈ ಪ್ಯಾಲೇಸ್ ಗುಟ್ಟಳ್ಳಿ ರೋಡು ರಸ್ತೆ ಅಗಲೀಕರಣಕ್ಕೆ ಅಂತೇಳಿ ಜಾಗವನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆಯಲ್ಲ. ಆದರೆ ಕೋರ್ಟ್ ಏನು ಹೇಳುತ್ತೆ, ಈ ಹಿಂದೆ ಆಗಿದ್ದಂಥ ಕೇಸ್ಗಳಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅಂತೇಳಿ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು, ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗಬಾರ್ದು ಅಂತೇಳಿ. ಆ ಕೇಸ್ ವಿಚಾರವಾಗಿ CM ಸೂಚನೆ ಕೊಡ್ತಾರೆ ಅಧಿಕಾರಿಗಳಿಗೆ, ಇದರಲ್ಲಿ ಏನಿದೆ ಅದನ್ನು ಪಾಸಿಬಿಲಿಟಿ ಮಾಡಿ ನೋಡಿ ಅಂತೇಳಿ. ಸೊ ಇಷ್ಟೇ ಅಲ್ಲ, ಮೈಸೂರಲ್ಲಿರುವಂಥ ಆಸ್ತಿ ಸಂಬಂಧ ಕೂಡ ಈಗ ನಾನು ಇಷ್ಟೊತ್ತರೆಗೂ ಹೇಳಿದ್ದು ಒಂದಷ್ಟು ಬೆಂಗಳೂರಲ್ಲಿ ಒಂದಷ್ಟು ಆಸ್ತಿಗಳಿತ್ತಲ್ಲ ಆ ವಿಚಾರವಾಗಿ. ಇನ್ನು ಮೈಸೂರಲ್ಲಿರುವಂಥ ಆಸ್ತಿ ಸಂಬಂಧ ಕೂಡ ಸರ್ಕಾರದಲ್ಲಿ ವ್ಯಾಜ್ಯವಾಗುತ್ತೆ. ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಅದರ ಬಗ್ಗೆ ಕೂಡ ವೈಮನಸ್ಸಿರುತ್ತೆ. ಇಷ್ಟೇ ಯಾಕೆ, ಇತ್ತೀಚಿನ ಕೆಲ ದಸರಾಗಿಂತ ಮುಂಚೆ, ಕಳೆದ ವರ್ಷದ ದಸರಾಗಿಂತ ಮುಂಚೆ ರಾಜಮಾತೆಯವರು ಕೂಡ ಪ್ರಮೋದಾದೇವಿಯವರು CM ವಿರುದ್ಧ ಕಿಡಿಕಾರ್ತಾರೆ, ಪತ್ರಿಕಾಗೋಷ್ಠಿಯನ್ನು ಕರೆದು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಇಲ್ಲಿ ಸಿದ್ದರಾಮಯ್ಯವರು ಅಂತೇಳಿ ರಾಜವಂಶಸ್ಥರು ಆರೋಪವನ್ನು ಮಾಡ್ತಾರೆ ನೇರವಾಗಿ. ಈಗ ಬೆಂಗಳೂರು ಅರಮನೆ ಜಾಗದ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಅಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅದರ ನೆಪದಲ್ಲಿ 17.17 ಎಕರೆ ಅಂದರೆ 17 ಎಕರೆ 17 ಗುಂಟೆ ಜಾಗ ವಶಕ್ಕೆ ಪಡೆದಕ್ಕೆ ಯತ್ನ ನಡೀತಾ ಇದೆ. ಇದಕ್ಕೆ ಪ್ರತಿಯಾಗಿ TDR ಮೌಲ್ಯಕ್ಕೆ ಗೊತ್ತಾಗ್ತಾ ಇದ್ದಂತೆ TDR ಕೊಡಬೇಕು ಅಂತೇಳಿ ಎಷ್ಟು 3,011 ಕೋಟಿ. ಎಷ್ಟು? 1-2 ಕೋಟಿ ಅಲ್ಲ, 3,011 ಕೋಟಿ, 3011.66 ಕೋಟಿ ಇಷ್ಟನ್ನು ಕೊಡಬೇಕು ಅಂತ ಹೇಳಿ ಈಗ ಅಧಿಕಾರಿಗಳಿಗೆ ಸೂಚನೆ ಬರುತ್ತೆ. TDR ಮೌಲ್ಯ ಚೆಕ್ ಮಾಡಿದಾಗ ಇಷ್ಟಿರುತ್ತೆ. ಇಷ್ಟೊಂದು ಕೊಡಬೇಕಾ? 3,011 ಕೋಟಿ? ಬೇಡ, ಬೇರೆ ಏನಾದ್ರು ಪಾಸಿಬಿಲಿಟಿ ಇದೆ ಚೆಕ್ ಮಾಡಿ, ಇದಕ್ಕೆ ಅಡ್ಡಿ ಆಗ್ತಾರಂತೆ. ಅಂದರೆ ಇಲ್ಲಿ ಲೆಕ್ಕ ಏನು? TDR ನಿಗದಿ ಮಾಡಿದಷ್ಟು ಎಕರೆಗೆ 200 ಕೋಟಿ, ಎಕರೆಗೆ 200 ಕೋಟಿ. ಅಲ್ಲಿಗೆ 17 ಎಕರೆ ಅಂದರೆ ಎಷ್ಟಾಯಿತು? ಲೆಕ್ಕ ಹಾಕಿ ಕೂತ್ಕೊಂಡು ಹತ್ರ 3,000, ಒಟ್ಟು 3,011 ಕೋಟಿ ರೂಪಾಯಿ ನೀಡಬೇಕು TDR. ಸುಪ್ರೀಂ ಕೋರ್ಟ್ ಆದೇಶ ಬಂತು, 3,011 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ. ಅಷ್ಟೊಂದು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಹಿಂದೇಟನ್ನು ಹಾಕ್ತಾರೆ. ಅದಾದಮೇಲೆ ಸುಗ್ರೀವಾಜ್ಞೆ ಹೊರಡಿಸೋಣ, ಸುಗ್ರೀವಾಜ್ಞೆ ಮೂಲಕ ನಾವು ಜಾಗವನ್ನು ತಗೊಳ್ಳೋಣ, ನಾವು ನೋಡೋಣ ಅಂತೇಳಿ CM ಪ್ಲ್ಯಾನ್ ಮಾಡ್ತಾರೆ ಒಂದಷ್ಟು ಕಂಟ್ರೋಲ್ ಮಾಡೋದಕ್ಕೆ. ಅದರಲ್ಲಿ ಸಾಧ್ಯ ಆಗಲಿಲ್ಲ. ಅರಮನೆ ಜಾಗ ಯಾವಾಗ ಅದು ಸಾಧ್ಯ ಆಗೋದಿಲ್ಲ ಅಂತ ಗೊತ್ತಾಗುತ್ತೋ ಅದನ್ನು ವಶಕ್ಕೆ ಪಡೆದ್ರೆ ಬೇಡ ಅಂತೇಳಿ ಅದರಿಂದ ಆಲೋಚನೆ ಮಾಡೋದನ್ನೇ ಕೈ ಬಿಟ್ಬಿಡ್ತಾರೆ. ಈ ಸಂಬಂಧ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟನ್ನು ಸಲ್ಲಿಸುತ್ತೆ. ಆದರೆ ಸರ್ಕಾರ ಯಾವಾಗ ಅಫಿಡವಿಟ್ ಸಲ್ಲಿಸುತ್ತೋ ಸುಪ್ರೀಂ ಕೋರ್ಟು ಯಾಕೆ ಮತ್ತೆ ಬಂದಿದ್ದೀರಾ, ಮೊನ್ನೆ ಆರ್ಡ್ರ್ ಕೊಟ್ಟು ಆಯ್ತಾನೆ, ಅದು ತಕ್ಕಂಗೆ ನಡ್ಕೊಳ್ಳಿ, ಅದರಲ್ಲಿ ಏನು ಚೇಂಜಸ್ ಮಾಡೋದಕ್ಕಾಗೋದೇ ಇಲ್ಲ ಅಂಥೇಳಿ ಪಾಠವನ್ನು ಮಾಡಿ ಕಳಿಸಿದೆ. ಆ ಮೂಲಕ ರಾಜವಂಶಸ್ಥರಿಗೆ TDR ಕೊಡಲೇಬೇಕು ತಾಕೀತು ಮಾಡಿದೆ ಸುಪ್ರೀಂ ಕೋರ್ಟ್. ಕಳೆದ ತಿಂಗಳ ಆದೇಶ ಏನಿತ್ತು ಅದನ್ನು ಕಂಟಿನ್ಯೂ ಮಾಡಿದ್ವಿ, ಅದನ್ನು ಹಂಗೆ ಪಾಲನೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅಷ್ಟೇ ಅಲ್ಲ, 6 ವಾರಗಳ ಗಡುವು ಕೊಟ್ಟಿತ್ತು ಕೋರ್ಟ್, ಅದು ಮುಕ್ತಾಯ ಆಗ್ತಾ ಬರ್ತಾ ಇದೆ. ಈಗ ಮತ್ತೊಮ್ಮೆ ಸರ್ಕಾರಕ್ಕೆ ಸುಪ್ರೀಂ ಚಾಟಿಯನ್ನು ಬೀಸಿದೆ. ನೋಡಬೇಕು ಈ TDRನ 3,011 ಕೋಟಿ ರೂಪಾಯಿ ಯಾವ ಹಂತಕ್ಕೆ ಹೋಗುತ್ತೆ, ರಾಜವಂಶಸ್ಥರಿಗೆ ಆ ದುಡ್ಡು ಸಿಗುತ್ತಾ ಅಥವಾ ಸಿದ್ದರಾಮಯ್ಯ ಸರ್ಕಾರ ಸುಪ್ರೀಂ ಕೋರ್ಟ್
ತೀರ್ಪನ್ನು ಪಾಲಿಸುತ್ತಾ ಅಥವಾ ಇದರಿಂದ ಯಾವುದು ಬೇಡ ಅಂತ ಸುಮ್ಮನೆ ಆಗ್ಬಿಡುತ್ತಾ ಕಾದು ನೋಡೋಣ. ಗೊತ್ತಿಲ್ಲ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತೇಳಿ. ಇನ್ನು ಮುಂದಿನ ಸುದ್ದಿ ಅಂತ ಗಮನ, ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಅಂತೇಳಿ. ಇದು ಇವತ್ತು ನಿನ್ನೆ ಮೊನ್ನೆ ನಡೀತಾ ಇರೋದಲ್ಲ, ಇದೊಂದೇ ವಿಚಾರವಾಗಿ ನಡೀತಾ ಇಲ್ಲ. ಈ ಫೈಟು ಸಾಕಷ್ಟು ದಿನಗಳಿಂದ ನಡೀತಾ ಇರುವಂಥ ಫೈಟ್ ಇದು. ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ರಾಜವಂಶಸ್ಥರ ಮೆಗಾ ಫೈಟ್ ಇವತ್ತು ನಿನ್ನೆದಲ್ಲ, ಹೊಸದಲ್ಲ. ರಾಜಮನೆತನದ ಮೇಲೆ ಸಿದ್ದರಾಮಯ್ಯವರು ಫೈರ್ ಬ್ರ್ಯಾಂಡ್ ಆಗಿ ಈ ರೀತಿಯಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಅಥವಾ ಈ ಥರ ಒಂದು ಫೈಟನ್ನು ನಡೆಸ್ತಾ ಇರುವಂಥದ್ದು. 1996ರಲ್ಲಿ ಸಿದ್ದರಾಮಯ್ಯವರು DCM ಆಗಿರ್ತಾರೆ. ಅವತ್ತಿನಿಂದಲೂ ಕೂಡ ಇಲ್ಲಿ ಕಲಹ ಇದ್ದೇ ಇದೆ, ಇವತ್ತು ನೆನ್ನೆದಲ್ಲ ಅಂತ ಅದಕ್ಕೆ ಹೇಳಿದ್ದು. ಬೆಂಗಳೂರು ವಶಕ್ಕಾಗಿ ಸರ್ಕಾರ ಕಾಯ್ದೆ ತರುತ್ತೆ. ಆ ಸಂದರ್ಭದಲ್ಲಿ ಮೈಸೂರು ರಾಜವಂಶಸ್ಥರು ಕಾನೂನಿನ ಮೊರೆ ಹೋಗ್ತಾರೆ, ಕಾನೂನಾತ್ಮಕವಾದಂಥ ಮೊರೆ ಹೋಗ್ತಾರೆ. ಅದಕ್ಕೆ ಹೇಳಿದ್ದು ಸಿದ್ದು ಹಾಗೂ ರಾಜವಂಶಸ್ಥರ ಫೈಟ್ ಇವತ್ತು ನೆನ್ನೆದಲ್ಲ, 1996ರಿಂದಲೇ ಶುರುವಾಗಿತ್ತು ಅಂತೇಳಿ ಕೋರ್ಟ್ ಮೊರೆ ಹೋಗ್ತಾರೆ ರಾಜವಂಶಸ್ಥರು. ಅದಾದ್ಮೇಲೆ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಇದೆ. ಯಾವುದು? ಈ ಪ್ಯಾಲೇಸ್ ಗುಟ್ಟಳ್ಳಿ ರೋಡು ರಸ್ತೆ ಅಗಲೀಕರಣಕ್ಕೆ ಅಂತೇಳಿ ಜಾಗವನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆಯಲ್ಲ. ಆದರೆ ಕೋರ್ಟ್ ಏನು ಹೇಳುತ್ತೆ, ಈ ಹಿಂದೆ ಆಗಿದ್ದಂಥ ಕೇಸ್ಗಳಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅಂತೇಳಿ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು, ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗಬಾರ್ದು ಅಂತೇಳಿ. ಆ ಕೇಸ್ ವಿಚಾರವಾಗಿ CM ಸೂಚನೆ ಕೊಡ್ತಾರೆ ಅಧಿಕಾರಿಗಳಿಗೆ, ಇದರಲ್ಲಿ ಏನಿದೆ ಅದನ್ನು ಪಾಸಿಬಿಲಿಟಿ ಮಾಡಿ ನೋಡಿ ಅಂತೇಳಿ. ಸೊ ಇಷ್ಟೇ ಅಲ್ಲ, ಮೈಸೂರಲ್ಲಿರುವಂಥ ಆಸ್ತಿ ಸಂಬಂಧ ಕೂಡ ಈಗ ನಾನು ಇಷ್ಟೊತ್ತರೆಗೆ ಹೇಳಿದ್ದು ಒಂದಷ್ಟು ಬೆಂಗಳೂರಲ್ಲಿ ಒಂದಷ್ಟು ಆಸ್ತಿಗಳಿತ್ತಲ್ಲ ಆ ವಿಚಾರವಾಗಿ. ಇನ್ನು ಮೈಸೂರಲ್ಲಿರುವಂಥ ಆಸ್ತಿ ಸಂಬಂಧ ಕೂಡ ಸರ್ಕಾರದಲ್ಲಿ ವ್ಯಾಜ್ಯವಾಗುತ್ತೆ. ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಅದರ ಬಗ್ಗೆ ಕೂಡ ವೈಮನಸ್ಸಿರುತ್ತೆ. ಇಷ್ಟೇ ಯಾಕೆ, ಇತ್ತೀಚಿನ ಕೆಲ ದಸರಾಗಿಂತ ಮುಂಚೆ, ಕಳೆದ ವರ್ಷದ ದಸರಾಗಿಂತ ಮುಂಚೆ ರಾಜಮಾತೆಯವರು ಕೂಡ ನಮೋದಾದೇವಿಯವರು CM ವಿರುದ್ಧ ಕಿಡಿಕಾರ್ತಾರೆ, ಪತ್ರಿಕಾಗೋಷ್ಠಿಯನ್ನು ಕರೆದು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಇಲ್ಲಿ ಸಿದ್ದರಾಮಯ್ಯವರು ಅಂತೇಳಿ ರಾಜವಂಶಸ್ಥರು ಆರೋಪವನ್ನು ಮಾಡ್ತಾರೆ ನೇರವಾಗಿ. ಈಗ ಬೆಂಗಳೂರು ಅರಮನೆ ಜಾಗದ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಅಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅದರ ನೆಪದಲ್ಲಿ 17.17 ಎಕರೆ ಅಂದರೆ 17 ಎಕರೆ 17 ಗುಂಟೆ ಜಾಗ ವಶಕ್ಕೆ ಪಡೆದಕ್ಕೆ ಯತ್ನ ನಡೀತಾ ಇದೆ. ಇದಕ್ಕೆ ಪ್ರತಿಯಾಗಿ TDR ಮೌಲ್ಯಕ್ಕೆ ಗೊತ್ತಾಗ್ತಾ ಇದ್ದಂತೆ TDR ಕೊಡಬೇಕು ಅಂತೇಳಿ ಎಷ್ಟು 3011 ಕೋಟಿ. ಎಷ್ಟು? 1-2 ಕೋಟಿ ಅಲ್ಲ, 3011 ಕೋಟಿ, 3011.66 ಕೋಟಿ ಇಷ್ಟನ್ನು ಕೊಡಬೇಕು ಅಂತ ಹೇಳಿ ಈಗ ಅಧಿಕಾರಿಗಳಿಗೆ ಸೂಚನೆ ಬರುತ್ತೆ. TDR ಮೌಲ್ಯ ಚೆಕ್ ಮಾಡಿದಾಗ ಇಷ್ಟಿರುತ್ತೆ. ಇಷ್ಟೊಂದು ಕೊಡಬೇಕಾ? 3011 ಕೋಟಿ? ಬೇಡ ಬೇಡ, ಬೇರೆ ಏನಾದ್ರು ಪಾಸಿಬಿಲಿಟಿ ಇದೆ ಚೆಕ್ ಮಾಡಿ, ಇದಕ್ಕೆ ಅಡ್ಡಿ ಆಗ್ತಾರಂತೆ. ಅಂದರೆ ಇಲ್ಲಿ ಲೆಕ್ಕ ಏನು? TDR ನಿಗದಿ ಮಾಡಿದಷ್ಟು ಎಕರೆಗೆ 800 ಕೋಟಿ, ಎಕರೆಗೆ 200 ಕೋಟಿ. ಅಲ್ಲಿಗೆ 17 ಎಕರೆ ಅಂದರೆ ಎಷ್ಟಾಯಿತು? ಲೆಕ್ಕ ಹಾಕಿ ಕೂತ್ಕೊಂಡು ಹತ್ರ 3000, ಒಟ್ಟು 3011 ಕೋಟಿ ರೂಪಾಯಿ ನೀಡಬೇಕು TDR. ಸುಪ್ರೀಂ ಕೋರ್ಟ್ ಆದೇಶ ಬಂತು, 3011 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ. ಅಷ್ಟೊಂದು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಹಿಂದೇಟನ್ನು ಹಾಕ್ತಾರೆ. ಅದಾದಮೇಲೆ ಸುಗ್ರೀವಾಜ್ಞೆ ಹೊರಡಿಸೋಣ, ಸುಗ್ರೀವಾಜ್ಞೆ ಮೂಲಕ ನಾವು ಜಾಗವನ್ನು ತಗೊಳ್ಳೋಣ, ನಾವು ನೋಡೋಣ ಅಂತೇಳಿ CM ಪ್ಲ್ಯಾನ್ ಮಾಡ್ತಾರೆ ಒಂದಷ್ಟು ಕಂಟ್ರೋಲ್ ಮಾಡೋದಕ್ಕೆ. ಅದರಲ್ಲಿ ಸಾಧ್ಯ ಆಗಲಿಲ್ಲ. ಅರಮನೆ ಜಾಗ ಯಾವಾಗ ಅದು ಸಾಧ್ಯ ಆಗೋದಿಲ್ಲ ಅಂತ ಗೊತ್ತಾಗುತ್ತೋ ಅದನ್ನು ವಶಕ್ಕೆ ಪಡೆದ್ರೆ ಬೇಡ ಅಂತೇಳಿ ಅದರಿಂದ ಆಲೋಚನೆ ಮಾಡೋದನ್ನೇ ಕೈ ಬಿಟ್ಬಿಡ್ತಾರೆ. ಈ ಸಂಬಂಧ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟನ್ನು ಸಲ್ಲಿಸುತ್ತೆ. ಆದರೆ ಸರ್ಕಾರ ಯಾವಾಗ ಅಫಿಡವಿಟ್ ಸಲ್ಲಿಸುತ್ತೋ ಸುಪ್ರೀಂ ಕೋರ್ಟು ಯಾಕೆ ಮತ್ತೆ ಬಂದಿದ್ದೀರಾ, ಮೊನ್ನೆ ಆರ್ಡ್ರ್ ಕೊಟ್ಟು ಆಯ್ತಾನೆ, ಅದ್ರ ತಕ್ಕಂಗೆ ನಡ್ಕೊಳ್ಳಿ, ಅದರಲ್ಲಿ ಏನು ಚೇಂಜಸ್ ಮಾಡೋದಕ್ಕಾಗೋದೇ ಇಲ್ಲ ಅಂಥೇಳಿ ಪಾಠವನ್ನು ಮಾಡಿ ಕಲಿಸಿದೆ.